ತಾಳಪ್ಪ ಹೇಳ್ಬಿಡ್ತೀನಿ ಆಮೇಲೆ ಕೇಳಬೇಕು. ನೀನು ಯಾವ ಸ್ವಲ್ಪ ಒಂಥರ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ, ಬಹಳ ಆತುರವಾಗಿರೋರಿಗೆ ನಿನ್ಗಲ್ಲ, ನೀನು ಆತರ ಮಾಡೋರಿಗೆ ಹಿಂಗೆಲ್ಲ 7 ತಿಂಗಳು ಹುಟ್ಟಿರ್ಬೇಕಡೆ ಅಂತ ನಿನ್ಗಲ್ಲ. ಸುಮ್ಮನೆ ಜನರಲ್ಲ ಗಾದಿ ಮಾತು ಕಡೆಯ ನನಗೆ ಗೊತ್ತಿಲ್ಲ. ನೀನು 9 ತಿಂಗಳಿಗೆ ಹುಟ್ಟಿರ್ಬೋದು, 9 ತಿಂಗಳಿಗೆ ಹುಟ್ಟಿರ್ಬೋದು, ನನಗೆ ಗೊತ್ತಿಲ್ಲ. ಜನರಲ್ ಆಗಿ ನಮ್ಮ ಕಡೆ ಹಳ್ಳಿನಲ್ಲಿ ಗಾದೆ ಹೇಳ್ತಾರೆ, ಹಿಂಗೆಲ್ಲ ಆತರ ಪಡೋರಿಗೆ, ಈ ತರ ಸಮಾಧಾನವಾಗಿಲ್ಲದೆ ಇರೋರಿಗೆ, ಮಧ್ಯೆ ಇಂಟರ್ಫಿಯರ್ ಆಗೋರಿಗೆ, ಇದೆಲ್ಲ 7 ತಿಂಗಳು ಹುಟ್ಟಿರೋರು ಆಗಾಡ್ತಾರಲ್ಲ. ಎಲ್ಲ ಕಡೆ ಹೇಳ್ತಾರಲ್ವಾ, ನಿಮ್ ಕಡೆ ನಿಮ್ಗೂ ಗೊತ್ತಿದೆ. ಅವನು ನಮ್ಮ ವರ್ಣ ಕ್ಷೇತ್ರದವನು, ಅದಕ್ಕೆ ಮಧ್ಯ ಬಾಯಿ ಹಾಕೋದು. ಓಕೆ, ಸೊ ಇವರಿಗೆ ಡಿಸ್ಟಿಕ್ ಅಧ್ಯಕ್ಷರಾದವ್ರಿಗೆ, ಡಿಸ್ಟಿಕ್ ಪ್ರೆಸಿಡೆಂಟ್ ಆದವ್ರಿಗೆ 50,000 ರೂಪಾಯಿ ಅವರಿಗೆ ಆನರೇರಿಯಂ ಕೊಡ್ತೀವಿ. ಆನರೇರಿಯಂ ಗೌರವಧನ, ಕನ್ನಡದಲ್ಲಿ ಗೌರವಧನ ಕೊಡ್ತೀವಿ. ತಾಲೂಕು ಅಧ್ಯಕ್ಷರಾದವರಿಗೆ ಇನ್ನೂ ನಾವು 25 ಕೊಡಬೇಕಾ 20 ಕೊಡಬೇಕಾ ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಸೊ ಅವ್ರಿಗೂ ಕೂಡ ಗೌರವಧನ ಕೊಡ್ತೀವಿ. ಅಲ್ಲ, ಇವರು ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರು. ಸೊ ಇವ್ರಿಗೆ ಮೆಂಬರ್ಗಳಿಗೆಲ್ಲ ಸಿಟ್ಟಿಂಗ್ ಫೀ ಕೊಡ್ತೀವಿ ಅಷ್ಟೇ, ಸಿಟ್ಟಿಂಗ್ ಫೀ. ಸೊ ಇದನ್ನ ಇವತ್ತು ತೀರ್ಮಾನ ಮಾಡಿ ನಮ್ಮ ಮಂತ್ರಿಗಳು, MLAಗಳು, ಲೋಕಸಭಾ ಸದಸ್ಯರು, MLCಗಳು, ರಾಜ್ಯಸಭಾ ಸದಸ್ಯರುಗಳು, ಮತ್ತೆ ಸ್ಟೇಟ್ ಆಫೀಸ್ ಸದಸ್ಯರು ಇವೆಲ್ಲ ಇದ್ದಂಥ ಸಭೆಯಲ್ಲಿ ಇವತ್ತು ನಾನು, ಸುರ್ಜೇವಾಲಾ, ನಮ್ಮ ಅಧ್ಯಕ್ಷರು, ನಾವೆಲ್ಲ ಮಾತಾಡಿ ಈ ತೀರ್ಮಾನವನ್ನು ಅಲ್ಲಿ ಘೋಷಣೆ ಮಾಡಿದ್ದೇವೆ. That we are going to constitute this committee within a week. Immediately after that, these committees will start functioning. As far as they will monitor and look after the implementation of these 5 guarantees, because these guarantees are very important. ಯಾಕಂತಂದ್ರೆ ಈ ವರ್ಷ 38,000 ಕೋಟಿ ಖರ್ಚಾಗಿದೆ. ಈ ಆರ್ಥಿಕ ವರ್ಷ 23-24ರಲ್ಲಿ 38,000 ಕೋಟಿ ಖರ್ಚಾಗಿದೆ. ಮುಂದಿನ ವರ್ಷ ಸುಮಾರು 58-59,000 ಕೋಟಿ ಖರ್ಚಾಗಿದೆ. It is not a small program, it's a very big program. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾರು ಮಧ್ಯವರ್ತಿಗಳಿದ್ದೇನೆ ನೇರವಾಗಿ ಬೆನಿಫಿಷಿಯರೀಸ್ ಅಕೌಂಟ್ಗೆ ಹೋಗಬೇಕು. ಪ್ಲೀಸ್ ಅಂಡರ್ಲೈನ್, ಐ ರಿಪೀಟ್, ಯಾರೇ ಮಧ್ಯವರ್ತಿಗಳಿದ್ದೇನೆ ನೇರವಾಗಿ ಬೆನಿಫಿಷಿಯರೀಸ್ ಅಕೌಂಟ್ಗೆ ಹೋಗಬೇಕು. ಪ್ರತಿ ತಿಂಗಳು ಸುಮಾರು 1,20,00,000 ಕುಟುಂಬಗಳು, 1,20,00,000 ಸುಮಾರು, ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು, ಹೆಚ್ಚಾಗ್ತದೆ. ಸುಮಾರು 1,20,00,000 ಕುಟುಂಬಗಳು ಪ್ರತಿ ತಿಂಗಳು 4ರಿಂದ 5,000 ರೂಪಾಯಿಗಳನ್ನು ಪಡೀತಾರೆ. ಪ್ರತಿ ತಿಂಗಳು 4ರಿಂದ 5,000 ರೂಪಾಯಿ. ವರ್ಷಕ್ಕೆ 48ರಿಂದ 60,000 ರೂಪಾಯಿ. This is called universal basic income to unprivileged communities.
to unprivileged communities, groups. For empowerment of unprivileged. ಗೊತ್ತಾಯ್ತಾ? ಇದು ಯಾರು ಬಡವರು ಇದ್ದಾರೆ, ಎಲ್ಲ ಜಾತಿ ಬಡವರು ಇದ್ದಾರೆ, ಅವರಿಗೆ ಕೊಡ್ತಕ್ಕಂಥದ್ದು ಸುಮಾರು 4,30,00,000 ಜನರಿಗೆ. ಕರ್ನಾಟಕದ ಪಾಪ್ಯುಲೇಷನ್ 7 ಕೋಟಿ ಇದೆ ಅಂತ ಅಂದ್ಕೊಂಡ್ರೆ 4,30,00,000 ಜನರಿಗೆ ಈ ತರದ ಬೆನಿಫಿಟ್ಸ್ ಸಿಗ್ತವೆ. ಒಂದಲ್ಲ ಒಂದು ಬೆನಿಫಿಟ್ ಸಿಗ್ತವೆ. ಹಿಂದೆ ಯಾವ ಸರ್ಕಾರನೂ ಕೂಡ ಕೊಟ್ಟಿರಲಿಲ್ಲ. ಇಷ್ಟೊಂದು ದುಡ್ಡನ್ನ ಬಡವರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ರು. ವಿತೌಟ್ ಮಿಡಲ್ ಮ್ಯಾನ್, ಗವರ್ಮೆಂಟ್ ಬೆನಿಫಿಷಿಯರಿ. ಆಮೇಲೆ ಸೋರಿಕೆ ಆಗೋ ಪ್ರಶ್ನೆನೇ ಇಲ್ಲ, ಭ್ರಷ್ಟಾಚಾರ ಆಗೋ ಪ್ರಶ್ನೆನೇ ಇಲ್ಲ, ಯಾವುದೂ ಇಲ್ಲ. ನೆವರ್. ನಮ್ಮ ಕಾರ್ಯಕರ್ತರಿಗೆ ಅದಕ್ಕೆ ಮಾನದಂಡ ಏನು ಮಾನದಂಡ ಅಂತಂದ್ರೆ, ನಮಗೆ ಯಾರು ಕಾರ್ಯಕರ್ತರು ಸಕ್ರಿಯ ಕಾರ್ಯಕರ್ತರಿದ್ದಾರೆ ಅವರು. ಇಲ್ಲಪ್ಪ, ಸ್ಟೇಟ್ ಕಮಿಟಿ ನಾನಿರಲ್ಲ, ಹೇಳಿದ್ನಲ್ಲ, ಕಾರ್ಯಕರ್ತರೇ ಅಲ್ಗೂ ಅಧ್ಯಕ್ಷರು. ಸೀನಿಯರ್ ವರ್ಕರ್ ಇರ್ತಾರಲ್ಲ, ಸೀನಿಯರ್ ಮಿನಿಸ್ಟರ್ಸ್, ನೋ MLAs, ನೋ MLA. ಒಂದು ಕುಟುಂಬಕ್ಕೆ 4,000 to 5,000 ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ನಲ್ಲ. ಅವಶ್ಯಕತೆ ಬಿದ್ದರೆ ಕಾನೂನು. ಹಾಗಾದ್ರೆ ನಾವ್ಯಾಕೆ ಇರ್ಬೇಕು? IAS ನವರು ಇದ್ರು. No. My point is there are officers to look up, to implement the programs, but to supervise, monitor whether the deserved people get it or not. ಗೊತ್ತಾಗಬೇಕಲ್ಲ. ಕಾರ್ಯಕರ್ತರಿಗಾದ್ರೂ ನಿನಗೆ ಗೊತ್ತಾಗುತ್ತೆ. ನಿಮ್ಮ ಊರಿನಲ್ಲಿ ನೀ ಯಾವ ಹಳ್ಳಿಯನ್ನೇ ನಿಮ್ಮ ಹಳ್ಳಿನಲ್ಲಿ ಯಾರಿಗೆ ತಲುಪಿದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ ನಿನಗೆ. ಹಂಗೆ ಅದಕ್ಕೆ ಮಾಡೋದು. IAS ಆಫೀಸರ್ ಗೊತ್ತಾಗಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇನ್ನೂ ಸಮರ್ಪಕವಾಗಿ ಜಾರಿ ಆಗ್ತಾ ಇದೆ. ಮೇಕ್ ಇಟ್ ಮೋರ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್. ನಮ್ಮ ಆಚಾರ ವಿಚಾರಗಳ ಸರಿಯಾದ ರೀತಿಯಲ್ಲಿ ಪ್ರಚಾರ ಕೂಡ ಆಗಬೇಕು. ಈಗ ಮನೆ ಕೊಡ್ತೀವಿ ಅಲ್ವಾ, ಮನೆಗೆ ಕೊಡುವಾಗ ಕಮಿಟಿ ಮಾಡಿರೋದಿಲ್ವ? ಅಲ್ಲಿ ಆಶ್ರಯ ಕಮಿಟಿ ಅಂತ ಮಾಡಲ್ವಾ? ತಹಸೀಲ್ದಾರ್ ಇರ್ತಾನೆ, CMP EO ಇರ್ತಾನೆ, ಆದ್ರೂ ಕಮಿಟಿ ಮಾಡಿರ್ತೀವಲ್ಲ. ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಮಾಡಿರ್ತೀವಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಲ್ಲೂ ಒಂದು ಇದೆಯಲ್ಲ, ದಟ್ ಈಸ್ ಯುವರ್ ಇಂಟರ್ಪ್ರಿಟೇಷನ್. ರಿಹ್ಯಾಬಿಲಿಟೇಷನ್ ಅಲ್ಲ ಇದು. It is effective implementation of the 5 guarantees. Rehabilitation ಅಂತ ಯಾಕೆ ಕರೀತೀವಿ? ವೈ ನಾನು ಹಾಗಾದ್ರೆ ರಿಹ್ಯಾಬಿಲಿಟೇಷನ್ ಕೇಳ್ರಿ ಇಲ್ಲಿ. ನಾವು ಸರ್ಕಾರ ಮಾಡಿದ್ದೀವಿ, ತಿಂಗಳಿಗೆ ವರ್ಷಕ್ಕೆ 50,000 ಕೋಟಿ ಕೊಡ್ತೀವಿ, 60,000 ಕೋಟಿ ಕೊಡ್ತೀವಿ. ಅದು ಸರಿಯಾಗಿ ತಲುಪಬೇಕ ಇಲ್ಲ ಜನಗಳಿಗೆ? ಡಿಸರ್ವ್ಡ್ ತಲುಪಬೇಕಾ ಬೇಡ? ಅದು ನೋಡ್ಕೋಬೇಕಾ ಬೇಡ?